ದೇವರು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಾನೆ. ಆತನು ಸತ್ಯವುಳ್ಳ ದೇವರಾಗಿದ್ದಾನೆ. ಆದ್ದರಿಂದ ದೇವರು ಹೇಳ್ತಾ ಇದ್ದಾರೆ, ಯೆಹೋವನೆಂಬ ನಾನು ಸತ್ಯಾನುಸಾರ ನುಡಿಯುವವನು, ನೆಟ್ಟನೆಯ ಮಾತುಗಳನ್ನೇ ಆಡುತ್ತೇನೆ. ಈ ವಾಕ್ಯವನ್ನ ನೀವು ನಂಬುವಾಗ ನಿಮಗೆ ಇಂದಿನಿಂದ, ಈ ಕ್ಷಣದಿಂದ ನಿಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸ್ತಾರೆ. ನೀವು ನಡೆಯಬೇಕಾದ ದಾರಿಯಲ್ಲಿ ದೇವರು ನಡೆಸಲು ಸಿದ್ಧನಿದ್ದಾನೆ. ದೇವರು ಹೇಳಿರುವಂಥ ಮಾತುಗಳಲ್ಲಿ, ಆತನ ವಾಗ್ದಾನಗಳಲ್ಲಿ, ಆತನ ವಾಕ್ಯದಲ್ಲಿ ಮೊದಲದಾಗಿ ನಂಬಿಕೆ ಇಡಬೇಕು. ಹಾಗಾದರೆ ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸಲು, ನಿಮಗೆ ಸಹಾಯ ಮಾಡಲು ಸಿದ್ಧನಾಗಿದ್ದಾನೆ. ಹಾಗಾದರೆ ಈ ವಾಕ್ಯದ ಅರ್ಥವೇನು? ಜಲರಾಶಿಯನ್ನು ನೀವು ಹಾದು ಹೋಗಬೇಕಾಗ್ತದೆ, ನದಿಗಳನ್ನು ದಾಟಬೇಕಾಗ್ತದೆ, ಉರಿಯಲ್ಲಿ ನಡೆಯಬೇಕಾಗ್ತದೆ. ಅಂದರೆ ಏನು ಇದರ ಅರ್ಥ? ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು, ಬಾಧೆಗಳು, ಅನೇಕ ರೀತಿಯ ಸಮಸ್ಯೆಗಳು ನಿಮಗೆ ಬರುವಾಗ ಅದರ ಮಧ್ಯದಲ್ಲಿ ನೀವು ನಡೆಯಬೇಕಾಗ್ತದೆ. ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಹಲ್ಲೆಲೂಯ. ಏನೇ ಸಮಸ್ಯೆಗಳು, ಹೋರಾಟಗಳು ಈ ಲೋಕದಲ್ಲಿ ಬಂದರೂ, ಎಷ್ಟೇ ಶೋಧನೆಗಳು ಬಂದರೂ, ವೈರಿಯಾದ ಸೈತಾನ್ ಅನೇಕ ರೀತಿಯ ಸಮಸ್ಯೆಗಳ ನಿಮಗೆ ತಂದರೂ ನೀವು ಹೇಳಬೇಕು, ಯೇಸು ಕ್ರಿಸ್ತನು ನನಗೆ ಮುಂಬಲವಾಗಿಯೂ ಹಿಂಬಲವಾಗಿ ಇದ್ದಾನೆ. ಈ ವಾಕ್ಯದ ಮೇಲೆ ನೀವು ನಂಬಿಕೆ ಇಟ್ಟು, ಈ ವಾಗ್ದಾನಗಳನ್ನು ನಂಬಿ, ದೇವರೇ ಈ ವಾಗ್ದಾನಗಳನ್ನು ನನ್ನ ಜೀವಿತದಲ್ಲಿ ನೆರವೇರಿಸಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಹೇಳಿದ್ದನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ಮುಗಿಸುತ್ತಾರೆ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ನೀವೆಲ್ಲರೂ ಸಂತೋಷದಿಂದ ಕ್ಷೇಮವಾಗಿ ಇದ್ದೀರೆಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಾನು ನಿಮ್ಮೆಲ್ಲರಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವವನಾಗಿದ್ದೇನೆ. ಈ ಜೀವಳ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಬಲಪಡಿಸಿ, ಸಂತೈಸಿ, ಆಶೀರ್ವದಿಸಿ, ಅದ್ಭುತಕರವಾಗಿ ನಿಮ್ಮನ್ನು ಮುನ್ನಡೆಸಲು ಆತನು ಶಕ್ತನಾಗಿದ್ದಾನೆ. ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರ ವಾಕ್ಯವನ್ನು ನಂಬಿರಿ. ದೇವರು ಹೇಳಿರುವಂಥ ವಾಕ್ಯಗಳನ್ನು ನೀವು ನಂಬುವಾಗ, ಆ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ನೀವು ಪ್ರಾರ್ಥನೆ ಮಾಡುವಾಗ, ದೇವರು ನಿಮಗೆ ವಾಗ್ದಾನ ಮಾಡಿದೆಲ್ಲವನ್ನ ನಿಮ್ಮ ಜೀವಿತದಲ್ಲಿ ಆತ ನೆರವೇರಿಸಿ ಮಹಿಮೆಯ ಹೊಂದುತ್ತಾನೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 45ನೇ ಅಧ್ಯಾಯ 19ನೇ ವಚನದಲ್ಲಿ, ಯೆಹೋವನೆಂಬ ನಾನು ಸತ್ಯಾನುಸಾರ ನುಡಿಯುವವನು, ನೆಟ್ಟನೆಯ ಮಾತುಗಳನ್ನೇ ಆಡುತ್ತೇನೆಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾರೆ. ಮೊದಲದಾಗಿ ಗಮನಿಸಬೇಕು, ದೇವರು ಸತ್ಯಾನುಸಾರ ನುಡಿಯುವವನು, ನೆಟ್ಟನೆಯ ಮಾತುಗಳನ್ನೇ ಆಡುತ್ತಾನೆ. ದೇವರು ಸುಳ್ಳಾಡುವ ದೇವರಲ್ಲ. ಸುಳ್ಳಾಡುವಂಥ ಅವಶ್ಯಕತೆ ದೇವರಿಗಿಲ್ಲ. ಯಾಕಂದರೆ ದೇವರು ಸರ್ವಶಕ್ತನು, ಸಕಲವನ್ನು ಉಂಟು ಮಾಡಿದ ದೇವರು. ಆತನ ಕೈಯಲ್ಲಿ ಆಗದ ಕಾರ್ಯ ಒಂದು ಇಲ್ಲ. ದೇವರು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಾನೆ. ಆತನು ಸತ್ಯವುಳ್ಳ ದೇವರಾಗಿದ್ದಾನೆ. ಆದ್ದರಿಂದ ದೇವರು ಹೇಳ್ತಾ ಇದ್ದಾರೆ, ಯೆಹೋವನೆಂಬ ನಾನು ಸತ್ಯಾನುಸಾರ ನುಡಿಯುವವನು, ನೆಟ್ಟನೆಯ ಮಾತುಗಳನ್ನೇ ಆಡುತ್ತೇನೆ. ಮೊದಲದಾಗಿ ದೇವರ ಮಕ್ಕಳು ಗ್ರಹಿಸಬೇಕು, ಗಮನಿಸಬೇಕು. ನನ್ನ ದೇವರು ಸತ್ಯವನ್ನೇ ಮಾತನಾಡುವ ದೇವರು, ನೆಟ್ಟನೆಯ ಮಾತುಗಳನ್ನೇ ಮಾತನಾಡ್ತಾರೆ. ದೇವರು ಹೇಳಿದೆಲ್ಲವನ್ನ ನನ್ನ ಜೀವಿತದಲ್ಲಿ ನೆರವೇರಿಸ್ತಾರೆ ಎಂಬುದಾಗಿ ಈ ವಾಕ್ಯವನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ದೇವರ ವಾಕ್ಯವನ್ನು ನೀವು ನಂಬುವಾಗ ದೇವರನ್ನ ಘನಪಡಿಸ್ತೀರ. ದೇವರು ನಿಮಗೆ ವಾಗ್ದಾನ ಮಾಡಿದೆಲ್ಲವನ್ನ ನೆರವೇರಿಸಿ ಮುಗಿಸುತ್ತಾರೆ. ಹಾಗಾದ್ರೆ ದೇವರು ನಿಮ್ಮಲ್ಲಿ ಏನನ್ನು ಎದುರು ನೋಡ್ತಿದ್ದಾರೆ ಎಂಬುದಾಗಿ ನೋಡುವಾಗ, ನಾನು ಹೇಳಿರುವಂಥ ಸತ್ಯವುಳ್ಳ ಮಾತುಗಳನ್ನು ಇವರು ನಂಬ್ತಾರಾ, ಆ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಇವರು ಪ್ರಾರ್ಥನೆ ಮಾಡ್ತಾರಾ ಎಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೀವು ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟು, ಆತನ ವಾಗ್ದಾನದಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ
ಆ ವಾಗ್ದಾನಗಳನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸ್ತಾರೆ. ಅನೇಕ ಜನರು ತಿಳ್ಕೊಳ್ತಾರೆ, ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಅದು ನನ್ನ ಜೀವಿತದಲ್ಲಿ ನೆರವೇರ್ತದ ಎಂಬುದಾಗಿ ಅನೇಕ ಜನರು ತಿಳಿದುಕೊಂಡು ದೇವರ ವಾಗ್ದಾನಗಳನ್ನು, ದೇವರ ಆಶೀರ್ವಾದಗಳನ್ನು ತಮ್ಮ ಜೀವಿತದಲ್ಲಿ ಅನುಭವಿಸದೆ ಈ ಲೋಕದಲ್ಲಿ ಪರಿತಪಿಸ್ತಾರೆ. ಇನ್ನು ದೇವರ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಸಹೋದರನ ಸಹೋದರಿಯೇ ಗಮನಿಸಿರಿ, ಪ್ರೀತಿಯುಳ್ಳ ದೇವರ ಸೇವಕರೇ ಗಮನಿಸಿರಿ, ದೇವರು ಸತ್ಯಾನುಸಾರ ನುಡಿಯುವವನು, ನೆಟ್ಟನೆಯ ಮಾತುಗಳನ್ನೇ ಮಾತನಾಡುವವನಾಗಿದ್ದಾನೆ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 48ನೇ ಅಧ್ಯಾಯ 17ನೇ ವಚನದಲ್ಲಿ, ನಿನ್ನ ವಿಮೋಚಕನು ಇಸ್ರೇಲರ ಸದಮಲ ಸ್ವಾಮಿಯು ಆದ ಯೆಹೋವನು ಈಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನ ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕದಲ್ಲಿ ಯಾವ ರೀತಿ ನಡೆಯಬೇಕು, ಯಾವ ರೀತಿ ಜೀವಿಸಬೇಕು ಎಂಬುದಾಗಿ ದೇವರು ನಿಮಗೆ ವೃದ್ಧಿ ಮಾರ್ಗವನ್ನ ದಿನಾಲು ಬೋಧಿಸಿ, ಈ ಲೋಕದ ಜೀವಿತವೆಲ್ಲ ನೀವು ನಡೆಯಬೇಕಾದ ಮಾರ್ಗದಲ್ಲಿ ನಡೆಸಲು ನಾನು ಸಿದ್ಧನಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಿರುವಾಗ ಈ ವಾಕ್ಯವನ್ನು ನಾನು ನಂಬಿ, ಹೌದು ಕರ್ತನೆ, ಈ ಲೋಕದಲ್ಲಿ ನನಗೆ ವೃದ್ಧಿ ಮಾರ್ಗವನ್ನ ಬೋಧಿಸಿ ನಾನು ನಡೆಯಬೇಕಾದ ದಾರಿಯಲ್ಲಿ ನಡೆಸು ಸ್ವಾಮಿ ಎಂಬುದಾಗಿ ನಿಮ್ಮನ್ನು ಸಮರ್ಪಣೆ ಮಾಡುವಾಗ, ಈ ವಾಕ್ಯವನ್ನ ನೀವು ನಂಬುವಾಗ, ನಿಮಗೆ ಇಂದಿನಿಂದ ಈ ಕ್ಷಣದಿಂದ ನಿಮಗೆ ವೃದ್ಧಿ ಮಾರ್ಗವನ್ನ ಬೋಧಿಸ್ತಾರಂತೆ. ನೀವು ನಡೆಯಬೇಕಾದ ದಾರಿಯಲ್ಲಿ ದೇವರು ನಡೆಸಲು ಸಿದ್ಧನಿದ್ದಾನೆ. ದೇವರು ಹೇಳಿರುವಂಥ ಮಾತುಗಳಲ್ಲಿ, ಆತನ ವಾಗ್ದಾನಗಳಲ್ಲಿ, ಆತನ ವಾಕ್ಯದಲ್ಲಿ ಮೊದಲದಾಗಿ ನಂಬಿಕೆ ಇಡಬೇಕು. ನನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಲು ನನ್ನ ಕರ್ತ ನನ್ನ ಜೊತೆಯಲ್ಲಿದ್ದಾನೆ. ನಾನು ಯಾವ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ನನಗೆ ಆಲೋಚನೆ ಕೊಡಲು ಕರ್ತನಾದ ಯೇಸು ಕ್ರಿಸ್ತ ನನ್ನ ಜೊತೆಯಲ್ಲಿದ್ದಾನೆ ಎಂಬುದಾಗಿ ಈ ವಾಕ್ಯದ ಮೇಲೆ ನಂಬಿಕೆ ಇಡುವಾಗ, ಈ ವಾಕ್ಯವನ್ನು ಹಿಡಿದು ನೀವು ಪ್ರಾರ್ಥನೆ ಮಾಡುವಾಗ, ದೇವರು ನಿಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನಿಮ್ಮನ್ನು ಆಶೀರ್ವದಿಸಿ ನೀವು ನಡೆಯಬೇಕಾದ ದಾರಿಯಲ್ಲಿ ನಡೆಸಲು ಆತನು ನಿಮಗೆ ಸಹಾಯ ಮಾಡುತ್ತಾನೆ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 13ನೇ ವಚನದಲ್ಲಿ, ಭಯ ಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಎಷ್ಟು ಅದ್ಭುತಕರವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ, ಎಷ್ಟು ಸುಂದರವಾಗಿ ಬರೆಯಲ್ಪಟ್ಟಿದೆ. ಭಯ ಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ಈ ಲೋಕದಲ್ಲಿ ಯಾರು ನಿನಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನನ್ನು ಕೈ ಹಿಡಿಯುತ್ತೇನೆ. ಹಾಗಾದರೆ ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸಲು, ನಿಮಗೆ ಸಹಾಯ ಮಾಡಲು ಸಿದ್ಧನಾಗಿದ್ದಾನೆ. ಈ ವಾಕ್ಯದ ಮೇಲೆ ನೀವು ನಂಬಿಕೆ ಇಟ್ಟು, ಈ ವಾಕ್ಯದ ಮೇಲೆ ನೀವು ಭರವಸೆ ಇಟ್ಟು, ಹೌದು, ಭಯ ಪಡಬೇಡ ಎಂಬುದಾಗಿ ನನ್ನ ಕರ್ತನೆ ಹೇಳಿದ್ದಾನೆ. ಈ ಲೋಕದಲ್ಲಿ ಏನೇ ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳು, ನಷ್ಟಗಳು ಬಂದರೂ ನಾನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ. ಯಾಕಂದ್ರೆ ದೇವರು ನನ್ನನ್ನು ಕೈ ಹಿಡಿದು ನಡೆಸ್ತಾರೆ ಎಂಬುದಾಗಿ ಈ ವಾಕ್ಯದ ಮೇಲೆ ನೀವು ನಂಬಿಕೆ ಇಡುವಾಗ, ದೇವರೇ ನನ್ನ ಕೈ ಹಿಡಿದು ನಡೆಸು ಸ್ವಾಮಿ, ನನ್ನ ಕೈ ಹಿಡಿದು ನಡೆಸ್ರಿ. ಈ ಲೋಕದಲ್ಲಿ ಸಮಸ್ಯೆಗಳನ್ನು, ಹೋರಾಟಗಳನ್ನು ನೋಡಿ ನಾನು ಭಯ ಪಡುವುದಿಲ್ಲ. ಯಾಕಂದ್ರೆ ನನ್ನ ಕೈ ಹಿಡಿದು ನಡೆಸುವ ದೇವರು ನೀನಾಗಿದ್ದಿ. ನನ್ನ ಕೈ ಹಿಡಿದು ನಡೆಸ್ರಿ. ಈ ವಾಕ್ಯದ ಮೇಲೆ ನಂಬಿಕೆ ಇಡ್ತೇನೆ, ಈ ವಾಕ್ಯವನ್ನು ನಂಬುತ್ತೇನೆ. ನನಗೆ ಸಹಾಯ ಮಾಡುವ ದೇವರು, ನನ್ನ ಕೈ ಹಿಡಿದು ನಡೆಸುವ ದೇವರು ಯೇಸು ಕ್ರಿಸ್ತನು ಇದ್ದಾನೆಂಬುದಾಗಿ ನಾನು ನಂಬುತ್ತೇನೆ ಸ್ವಾಮಿ, ನಾನು ನಂಬುತ್ತೇನೆ. ನನ್ನ ಕೈ ಹಿಡಿದು ನಡೆಸ್ರಿ ಎಂಬುದಾಗಿ ಹೇಳುವಾಗ, ನಿಮ್ಮನ್ನ ಕೈ ಹಿಡಿದು ನಿಮಗೆ ಸಹಾಯ ಮಾಡಿ ಈ ಲೋಕದ ಜೀವಿತವೆಲ್ಲ ಆತ ನಡೆಸಲು ಶಕ್ತನಾಗಿದ್ದಾನೆ. ನೀವು ಕಷ್ಟದಲ್ಲಿ, ಸಮಸ್ಯೆಗಳಲ್ಲಿ, ಮರಣದ ಹಾಸಿಗೆಯಲ್ಲಿ, ಹೋರಾಟದಲ್ಲಿ, ವೇದನೆಗಳಲ್ಲಿ, ಶೋಧನೆಗಳಲ್ಲಿ ಇದ್ದೀರೋ, ದೇವರು ಇಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಭಯ ಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ದೇವರು ನಿಮಗೆ ಸಹಾಯ ಮಾಡಲು ಸಿದ್ಧನಿದ್ದಾನೆ. ನೀವು ಸಹಾಯವನ್ನು ಪಡ್ಕೊಳ್ಳಲು ಏನು ಮಾಡಬೇಕು? ಈ ವಾಕ್ಯದ ಮೇಲೆ ನಂಬಿಕೆ ಇಡಬೇಕು. ನೀವು ಹೇಳಬೇಕು,
ದೇವರೇ ನನ್ನ ಸಹಾಯಕನು. ದೇವರು ನನ್ನ ಕೈ ಹಿಡಿದು ಈ ಲೋಕದ ಜೀವಿತವೆಲ್ಲ ನಡೆಸಲು ನನ್ನ ದೇವರು ಶಕ್ತನಾಗಿದ್ದಾನೆ. ಏಸಪ್ಪ, ನಾನು ನಿನ್ನ ನಂಬುತ್ತೇನೆ. ನೀನೇ ನನ್ನ ಸಹಾಯಕನು, ನನ್ನ ಕೈ ಹಿಡಿದು ನಡೆಸುವ ದೇವರು ನೀನೇ. ನಿನ್ನ ನಂಬುತ್ತೇನೆ ಎಂಬುದಾಗಿ ದೇವರ ವಾಕ್ಯವನ್ನು ನಂಬುವಾಗ ದೇವರು ಏನನ್ನು ಹೇಳಿದ್ದಾರೆ ಅದನ್ನು ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸ್ತಾರೆ. ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 2ನೇ ವಚನದಲ್ಲಿ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸುವುದು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಈ ವಾಕ್ಯದ ಅರ್ಥವೇನು? ಜಲರಾಶಿಯನ್ನ ನೀವು ಹಾದು ಹೋಗ್ಬೇಕಾಗ್ತದೆ, ನದಿಗಳನ್ನ ದಾಟಬೇಕಾಗ್ತದೆ, ಉರಿಯಲ್ಲಿ ನಡೆಯಬೇಕಾಗ್ತದೆ. ಹಾಗಾದ್ರೆ ಏನು ಇದರ ಅರ್ಥ? ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು, ಬಾಧೆಗಳು, ಅನೇಕ ರೀತಿಯ ಸಮಸ್ಯೆಗಳು ನಿಮಗೆ ಬರುವಾಗ ಅದರ ಮಧ್ಯದಲ್ಲಿ ನೀವು ನಡೆಯಬೇಕಾಗ್ತದೆ. ಅದರ ದೇವರು ಏನಂತ ಹೇಳಿದ್ದಾರೆ ಎಂಬುದಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಹಾಗಾದ್ರೆ ಯಾವ ಕಷ್ಟಗಳಾಗಲಿ, ಯಾವ ಸಮಸ್ಯೆಗಳಾಗಲಿ, ಯಾವ ಹೋರಾಟಗಳಾಗಲಿ, ಯಾವ ಶೋಧನೆ ವೇದನೆಗಳಾಗಲಿ ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ, ನಿಮ್ಮನ್ನು ಮುಳುಗಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ನಾನು ನಿನ್ನ ಸಂಗಡ ಇರುವೆನು ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಈ ಲೋಕದಲ್ಲಿ ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು, ಶೋಧನೆಗಳು, ವೇದನೆಗಳು, ಪಾಡುಗಳು ಏನೇ ಬಂದರೂ ನಿಮ್ಮನ್ನ ದೇವರು ಕೈ ಬಿಡದೆ ನಿಮ್ಮ ಜೊತೆಯಲ್ಲೇ ಇದ್ದು ನಡೆಸಲು ದೇವರಿದ್ದಾನೆ. ಹಾಗಾದ್ರೆ ಈ ಲೋಕದಲ್ಲಿ ಕಷ್ಟಗಳು ಉಂಟು. ಯೇಸು ಸ್ವಾಮಿ ಹೇಳಿದ್ದಾರೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನೇ ಜಯಿಸಿದ್ದೇನೆ. ಲೋಕವನ್ನೇ ಜಯಿಸಿದಂತ ದೇವರು ನಮ್ಮ ಸಂಗಡ ಇರುವುದರಿಂದ ಈ ಲೋಕದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಆ ಸಮಸ್ಯೆಗಳ ಮಧ್ಯದಲ್ಲಿ ದೇವರು ನಿಮ್ಮನ್ನ ಕೈ ಹಿಡಿದು ನಡೆಸ್ತಾರೆ. ಹೋರಾಟದ ಮಧ್ಯದಲ್ಲಿ, ಶೋಧನೆಗಳ ಮಧ್ಯದಲ್ಲಿ ನಿಮ್ಮನ್ನ ಕೈ ಹಿಡಿದು ನಿಮ್ಮನ್ನ ಮುನ್ನಡೆಸಲು ಆತನು ಶಕ್ತನಾಗಿದ್ದಾನೆ. ಇದರೆಲ್ಲದರ ಮಧ್ಯದಲ್ಲಿ ನಾನೇ ನಿನ್ನ ಸಂಗಡ ಇದ್ದೇನೆ. ಈ ಸಮಸ್ಯೆಗಳ ಮಧ್ಯದಲ್ಲಿ ನಿನ್ನನ್ನು ದಾಟಿಸಲು, ನಿನ್ನ ಮುನ್ನಡೆಸಲು ನಾನೇ ನಿನ್ನ ಜೊತೆಯಲ್ಲಿ ಇದ್ದೇನೆ ಎಂಬುದಾಗಿ ದೇವರು ಹೇಳುವಾಗ ಈ ವಾಕ್ಯದ ಮೇಲೆ ನೀವು ನಂಬಿಕೆ ಇಡಬೇಕು. ದೇವರೇ, ನಿನ್ನ ವಾಗ್ದಾನಗಳನ್ನ ನಂಬುತ್ತೇನೆ ಸ್ವಾಮಿ. ಈ ಶೋಧನೆಗಳಿಂದ ನೀನು ಪಾರು ಮಾಡಿ ಜಯದ ಮೇಲೆ ಜಯವನ್ನು ಕೊಡಲು ನೀನು ಶಕ್ತನಾಗಿದ್ದೆ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ಹೇಳುವಾಗ ಈ ವಾಕ್ಯವನ್ನ, ಈ ವಾಗ್ದಾನವನ್ನ ನಿಮ್ಮ ಜೀವಿತದಲ್ಲಿ ಆತ ನೆರವೇರಿಸುತ್ತಾರೆ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 52ನೇ ಅಧ್ಯಾಯ 12ನೇ ವಚನದಲ್ಲಿ, ಯೆಹೋವನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು, ಇಸ್ರೇಲಿನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು. ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಮುಂಬಲವಾಗಿಯೂ ಹಿಂಬಲವಾಗಿಯೂ ನಾನಿದ್ದೇನೆ. ದೇವರು ನಮಗೆ ಮುಂಬಲವಾಗಿ ಹಿಂಬಲವಾಗಿದ್ದಾರೆ. ಏನೇ ಸಮಸ್ಯೆಗಳು, ಹೋರಾಟಗಳು ಈ ಲೋಕದಲ್ಲಿ ಬಂದರೂ, ಎಷ್ಟೇ ಶೋಧನೆಗಳು ಬಂದರೂ, ವೈರಿಯಾದ ಸೈತಾನು ಅನೇಕ ರೀತಿಯ ಸಮಸ್ಯೆಗಳ ನಿಮಗೆ ತಂದರೂ ನೀವು ಹೇಳ್ಬೇಕು, ಯೇಸು ಕ್ರಿಸ್ತನು ನನಗೆ ಮುಂಬಲವಾಗಿಯೂ ಹಿಂಬಲವಾಗಿ ಇದ್ದಾನೆ. ಎಲ್ಲ ಹೋರಾಟದಲ್ಲಿ ನನಗೆ ಜಯವನ್ನು ಕೊಡಲು, ಎಲ್ಲ ಸಮಸ್ಯೆಗಳಿಂದ ನನಗೆ ಬಿಡುಗಡೆ ಕೊಡಲು, ನನ್ನನ್ನು ಆಶೀರ್ವದಿಸಲು, ನನ್ನನ್ನು ಮುನ್ನಡೆಸಲು ದೇವರು ನನ್ನ ಮುಂಬಲವಾಗಿ ಹಿಂಬಲವಾಗಿ ಇದ್ದಾನೆ ಎಂಬುದಾಗಿ ನೀವು ಹೇಳುವಾಗ ಕರ್ತನು ನಿಮಗೆ ಮುಂಬಲವಾಗಿ ಹಿಂಬಲವಾಗಿದ್ದು ನಿಮ್ಮನ್ನು ಅತಿಶಯವಾಗಿ ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನ ನಡೆಸಲು ಆತನು ಶಕ್ತನಾಗಿದ್ದಾನೆ. ದೇವರು ವಾಕ್ಯದ ಮೂಲಕ ಮಾತನಾಡುವಾಗ ಅದನ್ನು ನಂಬಬೇಕು. ನೋಡ್ರಿ, ಇನ್ನ ಸ್ಪಷ್ಟವಾಗಿ ದೇವರು ಹೇಳಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನದಲ್ಲಿ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ದೇವರು ಹೇಳ್ತಾ ಇದ್ದಾರೆ, ನೀನು ನಂಬಿದರೆ ನನ್ನ ಮಹಿಮೆಯನ್ನೇ ಕಾಣುವಿ.
ನೀ ನಂಬಿದರೆ ನನ್ನ ಅದ್ಭುತಗಳನ್ನ ಕಾಣುವಿ, ನೀ ನಂಬಿದರೆ ನನ್ನ ಅತಿಶಯವನ್ನ ನೀನು ನೋಡ್ತೀಯ. ಹಾಗಾದ್ರೆ ಏನ್ ಮಾಡಬೇಕು? ನಾವು ನಂಬಬೇಕು. ದೇವರೇ, ನಾನು ನಿನ್ನನ್ನು ನಂಬುತ್ತೇನೆ, ನಿನ್ನ ವಾಗ್ದಾನಗಳನ್ನು ನಂಬುತ್ತೇನೆ. ಯಾಕಂದ್ರೆ ನೀನು ಸತ್ಯಾನುಸಾರ ನುಡಿಯುವವನು, ನೆಟ್ಟನೆಯ ಮಾತುಗಳನ್ನೇ ಮಾತನಾಡುವ ದೇವರು. ನಿನ್ನ ವಾಗ್ದಾನದಲ್ಲಿ ನಾನು ನಂಬಿಕೆ ಇಡುತ್ತೇನೆ ಸ್ವಾಮಿ. ಈ ವಾಗ್ದಾನಗಳನ್ನ ನನ್ನ ಜೀವಿತದಲ್ಲಿ ನೀವು ನೆರವೇರಿಸ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಈ ವಾಗ್ದಾನದಂತೆ ನನ್ನ ಜೀವಿತವನ್ನು ಅದ್ಭುತಕರವಾಗಿ ನಡೆಸ್ರಿ ಎಂಬುದಾಗಿ ಹೇಳುವಾಗ, ದೇವರು ಏನನ್ನ ವಾಗ್ದಾನ ಮಾಡಿದ್ದಾರೆ ಅದನ್ನ ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಪ್ರೀತಿಯುಳ್ಳ ದೈವ ಸೇವಕರೇ, ಅನೇಕ ಹೋರಾಟಗಳು, ಸಮಸ್ಯೆಗಳು, ಅಗತ್ಯತೆಗಳು ನಿಮಗಿರಬಹುದು. ಈ ಸಮಸ್ಯೆಗಳಿಂದ ಯಾವ ರೀತಿ ನಾನು ಪಾರಾಗೋದು ಎಂಬುದಾಗಿ ನೀವು ವೇದನೆ ಪಡ್ತಿರಬಹುದು. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆಂದು ಮಾತನಾಡಿದ್ದಾರೆ. ಈ ವಾಕ್ಯದ ಮೇಲೆ ನೀವು ನಂಬಿಕೆಟ್ಟು ಈ ವಾಗ್ದಾನಗಳನ್ನು ನಂಬಿ, ದೇವರೇ, ಈ ವಾಗ್ದಾನಗಳನ್ನ ನನ್ನ ಜೀವಿತದಲ್ಲಿ ನೀವು ನೆರವೇರಿಸ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ, ದೇವರು ಹೇಳಿದ್ದನ್ನ ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ಮುಗಿಸುತ್ತಾರೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಇಂದು ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ. ನಿನ್ನ ವಾಕ್ಯದಲ್ಲಿ ನಾವು ನಂಬಿಕೆ ಇಡುವಾಗ ಅದ್ಭುತಗಳು ನಮ್ಮ ಜೀವಿತದಲ್ಲಿ ಮಾಡಲು ಶಕ್ತರಾಗಿದ್ದೀರಿ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಈ ವಾಗ್ದಾನಗಳು ನನಗೆ ದೇವರಿಂದು ಈ ವಾಕ್ಯದ ಮೂಲಕ ನನ್ನೊಟ್ಟಿಗೆ ಮಾತನಾಡಿದರೆ ಎಂಬುದಾಗಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತಿದ್ದರೋ, ಜೀವಿತದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಅದರಿಂದ ಬಿಡುಗಡೆ ಕೊಡ್ರಿ, ಆತ್ಮಿಕ ವಿಷಯದಲ್ಲಿ ಬೆಳೆಯಲು ಕೃಪೆ ಕೊಡ್ರಿ, ವೃದ್ಧಿ ಮಾರ್ಗವನ್ನು ಬೋಧಿಸಿ ಅವ್ರು ನಡೆಯಬೇಕಾದ ದಾರಿಯಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾಕಂದ್ರೆ ನಿನ್ನ ಸತ್ಯವುಳ್ಳ ದೇವರು, ಸತ್ಯವನ್ನೇ ಮಾತನಾಡುವ ದೇವರಾಗಿದೆ. ಎಷ್ಟು ಜನರು ಏಸಪ್ಪ ನಾನು ನಂಬುತ್ತೇನೆ ಈ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರಿಸಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೋ, ಜೀವಿತದಲ್ಲಿ ಈ ವಾಗ್ದಾನಗಳು ನೆರವೇರಿಸ್ರಿ, ಅವ್ರನ್ನ ಆಶೀರ್ವಾದ ಮಾಡಿ. ಈಗಲೇ ಅದನ್ನು ಮಾಡಿದಕ್ಕಾಗಿ ಸ್ತೋತ್ರ. ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ. ಆ ರೀತಿ ಈಗಲೇ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಈ ವಾಕ್ಯವನ್ನ ನೀವು ನಂಬಿರಿ. ನೀವು ನಂಬುವಾಗ ದೇವರ ಮಹಿಮೆಯನ್ನ, ದೇವರ ಅದ್ಭುತಗಳನ್ನ ನಿಮ್ಮ ಜೀವಿತದಲ್ಲಿ ನೋಡಲು ಸಾಧ್ಯ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನ ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ನೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.